ಈ ನಡುವೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಾಳೆ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರ್ತಾ ಇದ್ದಾರೆ. ಹೀಗಾಗಿ ಮೈಸೂರು ನಗರದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜೊತೆಗೆ ಲಲಿತ್ ಮಹಲ್ ಸುತ್ತಮುತ್ತ ಇದ್ದಂತಹ ಫುಡ್ ಸ್ಟ್ರೀಟ್ನ ಕೆಲವು ಅಂಗಡಿಗಳನ್ನು ಈ ನಗರ ಪಾಲಿಕೆಯವರು ಏನು ಮಾಡಿದ್ದಾರೆ, JCB ತಂದು ಕೆಲವೆಲ್ಲ ನೆಲಸಮ ಮಾಡಿದ್ದಾರೆ. ಏಕಾಏಕಿ ಯಾವುದೇ ಎಚ್ಚರಿಕೆ ಕೊಡದೆ, ನೋಟಿಸ್ ಕೊಡದೇ ಈ ರೀತಿ ಅಂಗಡಿಗಳನ್ನು ತೆರವು ಮಾಡಿದ್ದಕ್ಕೆ ವ್ಯಾಪಾರಸ್ಥರು ಪಾಪ ಆತಂಕಗೊಂಡಿದ್ದಾರೆ. ಪಾಲಿಕೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದ್ರೌಪದಿ ಮುರ್ಮು ಅವರ ನಾಳಿನ ಮೈಸೂರು ಭೇಟಿ ಹಿನ್ನೆಲೆಯಲ್ಲಿ ಸಿದ್ಧತೆ ತಯಾರಿ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮೈಸೂರಿಗೆ ನಾಳೆ ರಾಷ್ಟ್ರಪತಿ ಮುರ್ಮು. ಮೈಸೂರು ಅರಮನೆಗೂ ಮುರ್ಮು ಭೇಟಿ. ಚಾಮುಂಡಿ ಬೆಟ್ಟದಲ್ಲೂ ವಿಶೇಷ ಪೂಜೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ನಾಳೆ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬರ್ತಿದ್ದಾರೆ. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆದ ನಂತರ ಎರಡನೇ ಬಾರಿಗೆ ಮೈಸೂರಿಗೆ ಬರ್ತಾ ಇದ್ದು, ಕಳೆದ ಬಾರಿ ದಸರಾ ಉದ್ಘಾಟನೆಗಾಗಿ ದ್ರೌಪದಿ ಮುರ್ಮು ಮೈಸೂರಿಗೆ ಬಂದಿದ್ರು. ನಾಳೆ ಮಧ್ಯಾಹ್ನ 3:20 ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಪತಿಗಳ ಆಗಮನವಾಗಲಿದ್ದು, ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿಗಳನ್ನು ವೆಲ್ಕಮ್ ಮಾಡ್ಕೊಳ್ತಾರೆ. ಅಲ್ಲಿಂದ ನೇರವಾಗಿ ರಾಷ್ಟ್ರಪತಿಗಳು ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾತ್ರಿ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯಲಿದ್ದಾರೆ. ನಾಳೆ ಮಧ್ಯಾಹ್ನ 2:30 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಬರ್ತಾರೆ. ಬಂದ ನಂತರದಲ್ಲಿ ನೇರವಾಗಿ ಅಲ್ಲಿಂದ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಸಂಜೆ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡಿಯ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ದಸರಾ ಸಂದರ್ಭದಲ್ಲೂ ಕೂಡ ಅವರು ದಸರಾ ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ತಾಯಿಯ ಚಾಮುಂಡಿಯ ದರ್ಶನಕ್ಕೆ ಹೋಗಿದ್ದರು. ಹೀಗಾಗಿ ಈ ಬಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರಪತಿಗಳು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದು, ಹೋಟೆಲ್ ಸುತ್ತ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ರಾಷ್ಟ್ರಪತಿಗಳು ಸಂಚರಿಸುವ ಮಾರ್ಗಗಳ ರಸ್ತೆ ರಿಪೇರಿ ಕೂಡ ನಡೀತಾ ಇದೆ. ಈ ನಡುವೆ ಲಲಿತ್ ಮಹಲ್ ರಸ್ತೆಯ 50ಕ್ಕೂ ಹೆಚ್ಚು ಅಂಗಡಿಗಳ ತೆರವು ಕಾರ್ಯಾಚರಣೆ ಪಾಲಿಕೆಯ ಸಿಬ್ಬಂದಿ ಮಾಡಿದ್ದಕ್ಕೆ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ದಿನಗಳ ಮೈಸೂರು ಪ್ರವಾಸದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ ಮಧ್ಯಾಹ್ನ ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿಗೆ ಆಗಮಿಸಿ ನೇರವಾಗಿ ಆಯುಷ್ಗೆ ತೆರಳಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತದನಂತರದಲ್ಲಿ ಅವರು ನೇರವಾಗಿ ಬರುವಂಥದ್ದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ. ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಅವರು ನಾಳೆ ರಾತ್ರಿ ತಂಗಲಿದ್ದಾರೆ. ಮಧ್ಯಾಹ್ನ 3:30 ಆಯುಷ್ನ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಬಂದು ಕೆಲ ಕಾಲ ಇಲ್ಲಿ ರೆಸ್ಟ್ ಮಾಡ್ತಾರೆ. ತದನಂತರದಲ್ಲಿ ಇಲ್ಲಿಂದ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. 8 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂಥ ಪೂಜೆ ಇರುತ್ತೆ. ತದನಂತರದಲ್ಲಿ ಬಂದು ನಾಳೆ ರಾತ್ರಿ ಇಲ್ಲೇ ಅವರು ತಂಗಿ ಮಂಗಳವಾರ ಬೆಳಗ್ಗೆ ಇಲ್ಲಿಂದ ನೇರವಾಗಿ ರಾಜಮನೆತನದ ಆತಿಥ್ಯ ಸ್ವೀಕರಿಸೋಕ್ಕೋಸ್ಕರವಾಗಿ ಮೈಸೂರಿನ ಅರಮನೆಗೆ ತೆರಳುತ್ತಾರೆ. ಅರಮನೆಯ ಆತಿಥ್ಯವನ್ನು ಮುಗಿಸಿಕೊಂಡು ನೇರವಾಗಿ ಮತ್ತೆ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬಂದು ಕೆಲವೊತ್ತು ರಿಫ್ರೆಶ್ ಆಗಿ ತದನಂತರದಲ್ಲಿ ಅವರು ನಾಡಿದ್ದು 11:30 ಮೈಸೂರಿನ ವಿಮಾನದ ನಿಲ್ದಾಣದ ಮೂಲಕವಾಗಿ ಅವರು ದೆಹಲಿಗೆ ವಾಪಸ್ ತೆರಳುತ್ತಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮೈಸೂರಿಗೆ ಆಗಮಿಸಿದ್ದಾರೆ. ನಾಳೆ ರಾಷ್ಟ್ರಪತಿಗಳನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಜೊತೆಗೆ ವೆಲ್ಕಮ್ ಮಾಡೋದ್ರ ಜೊತೆಗೆ ಬೀಳ್ಕೊಡುಗೆಯನ್ನು ಕೂಡ ಮುಖ್ಯಮಂತ್ರಿಗಳೇ ನೀಡ್ತಾರೆ. ಸದ್ಯಕ್ಕೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಎಲ್ಲ ರೀತಿಯಾದಂಥ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಈ ಹೋಟೆಲಲ್ಲಿ ಈ ಹಿಂದೆ ಪ್ರಧಾನಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ಇಲ್ಲೇ ತಂಗಿದ್ರು. ಸೆಪ್ಟೆಂಬರ್ 2ರಂದು ಬೆಳಗ್ಗೆ ಅರಮನೆಗೆ ಭೇಟಿ ಕೊಟ್ಟು ಕೆಲ ಕಾಲ ಅರಮನೆಯನ್ನು ವೀಕ್ಷಿಸಲಿದ್ದಾರೆ. ನಂತರ ರಾಜವಂಶದ ಆತಿಥ್ಯವನ್ನು ಸ್ವೀಕರಿಸಲಿದ್ದಾರೆ. ರಾಜವಂಶದ ಆತಿಥ್ಯವನ್ನು ಮುಗಿಸಿ ಅಲ್ಲಿಂದ ನೇರವಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ವಿಶೇಷವಾಗಿ ಈ ಬಾರಿ ದ್ರೌಪದಿ ಮುರ್ಮು ಅವರು ಅರಮನೆಗೆ ಭೇಟಿ ನೀಡ್ತಾ ಇರುವಂಥದ್ದು ಕೇವಲ ಅರಮನೆ ವೀಕ್ಷಣೆ ಮಾತ್ರ ಅಲ್ಲ, ರಾಜಾತಿಥ್ಯವೂ ಕೂಡ ಇದೆ. ಅಂದರೆ ರಾಜಮನೆತನದವರು ದ್ರೌಪದಿ ಮುರ್ಮು ಅವರಿಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಡಿದ್ದು 2ನೇ ತಾರೀಕು ಬೆಳಿಗ್ಗೆ ರಾಷ್ಟ್ರಪತಿಗಳು ರಾಜವಂಶಸ್ಥರ ಮನೆಗೆ ಬ್ರೇಕ್ಫಾಸ್ಟ್ಗೆ ತೆರಳ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಪ್ರಮೋದ ದೇವೊಡೆಯರವರು ಸ್ಪಷ್ಟಪಡಿಸಿದ್ದಾರೆ, ಮೈಸೂರಿನ ವಿಶೇಷವಾದಂಥ ತಿಂಡಿಯನ್ನು ಕೂಡ ನಾವು ಅವ್ರಿಗೋಸ್ಕರವಾಗಿ ತಯಾರು ಮಾಡ್ತಾ ಇದ್ದೇವೆ ಅಂತ. ಇದೇ ಮೊದಲ ಬಾರಿಗೆ ಅವರು ರಾಜಮನೆತನದ ಆತಿಥ್ಯವನ್ನು ಮೈಸೂರಿನಲ್ಲಿ ಸ್ವೀಕಾರ ಮಾಡ್ತಾ ಇರುವಂಥದ್ದು. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.